ದೃಢ ನಿರ್ಧಾರ ಹೊಂದಿದ್ರೆ ನಮ್ಮನ್ನ ಯಾವುದೇ ವ್ಯಕ್ತಿಯಿಂದ ತಪ್ಪು ದಾರಿಗೆ ಎಳೆಯಲು ಸಾಧ್ಯವಿಲ್ಲ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕರಾವಳಿ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ ತಿಳಿಸಿದ್ದಾರೆ. ವಾಮತಪದು ಬಸ್ತಿಕುಡಿ ಶ್ರೀ ಪದ್ಮಾವತಿಯಮ್ಮ ಸಭಾಭವನದಲ್ಲಿ ನಡೆಯುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 2026ನೇ ಮಧ್ಯವರ್ಜನ ಶಿಬಿರದ 4ನೇ ದಿನ ಅವರು ಶಿಬಿರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ನೀಡಿದರು. ಬದಲಾವಣೆ ಪ್ರಾರಂಭ ಎಷ್ಟೇ ರೀತಿ ಬದಲಾವ ಇನ್ನಷ್ಟು ಮುಂದೆ ಕಾರಣ ಈ ಎರಡರ ತೀರ್ಮಾನ ಬರ್ತಿದ್ದಾರೆ ಈ ಶಿಬಿರ ಯೋಚನೆ ಬರ್ತಿದ್ದಾರೆ ಸ್ವಾಮಿ ಅನುಗ್ರಹ ಸ್ವಾಮಿ ಅರ್ಪಣೆ ಆ ಸ್ಥಿತಿಗೆ ಈ ಶಿಬಿರ ನಮ್ಮ ಬದುಕಿನ ಅವಕಾಶ ಕೊಡ್ತೇವೆ. ಮುಂತುರ್ತು ನಮ್ಮ ಬದುಕಿನಲ್ಲಿ ಎಷ್ಟೇ ರೀತಿ ಮಲ್ಲ ತೀರ್ಮಾನ ನಮ್ಮ ಮಲ್ಲ ಆ ತೀರ್ಮಾನ ಮಾಡ್ಕೊಂಡ ನಮ್ಮ ಬದುಕು ಹೆಂಗೆ ಇಟ್ಕೊಂಡು ನಮ್ಮ ಯೋಚನೆ ಮಾಡ್ತಾರೆ. ನಾನು ತುಂಬು ನಮ್ಮ ಹೆಂಗೆ ಇಟ್ಕೊಂಡು ಆ ತೀರ್ಮಾನ ನಮ್ಮ ಸುಖಕ್ಕೆ ಮಾಡ್ಕೊಂಡ ಅಪ್ಪಗ ತುಂಬದ ಜೀವನ ಮಕ್ಕಳ ಸರಿಯಾಗಿ ಸಾಧಿಸೋಕೆ ಸಾಧ್ಯ. ನಮ್ಮ ಲಾಲ ಬಾಯಿಗಳನ್ನು ಪಕ್ಷಿ ಐದ ಜೋಗಿಯನ್ನು ರಕ್ಷಣೆ ಮಾಡ್ಕೊಂಡು ಅಂತಿಲ್ಲ ಮಲ್ಲ ಹೊಣೆಗಾರಿಕೆ ಪ್ರಧಾನ ಕಾಂಡ ನಮ್ಮ ಬದುಕು ನಮ್ಮ ಕುಟುಂಬ ನಮ್ಮನೆ ನಮ್ಮದು ಬರ್ತಂತಿಲ್ಲ ನಮ್ಮ ಸಂಸಾರದ ರಕ್ಷಣೆ ಜವಾಬ್ದಾರಿ ಏನಿದೆ. ಶಿಬಿರದಲ್ಲಿ 67 ಮಂದಿ ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ವೇದಿಕೆಯಲ್ಲಿ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನವೀನ್ ಚಂದ್ರ ಶೆಟ್ಟಿ, ಗೌರವಾಧ್ಯಕ್ಷ ಹರೀಂದ್ರ ಪೈ, ತಾಲೂಕು ಯೋಜನಾಧಿಕಾರಿ ಜಯಾನಂದ್, ಸಮಿತಿಯ ಉಪಾಧ್ಯಕ್ಷ ಪ್ರವೀಣ್ ಕಾಡಪೆಟ್ಟು ಉಪಸ್ಥಿತರಿದ್ದರು. ಸನೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.